ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಭೂಮಿಕಾ ದೇಶಪಾಂಡೆ. ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆದೆ, ತಲೆ ಬಾಚ್ಕೊಂಡೆ, ಕೈ ತುಂಬ ಕೂದಲು ನೋಡಿದೆ. ಸ್ಟ್ರೆಸ್, ಎಸ್. ಸೊ ಇವತ್ತಿಂದ ನಮ್ಮ ಎಪಿಸೋಡ್ದು ಏನಂದರೆ ವಿಷಯ ಸ್ಟ್ರೆಸ್ ಅಲ್ಲ, ಹೇರ್ ಫಾಲ್. ಮೇಜರ್ ಪ್ರಾಬ್ಲಮ್, ಪ್ರತಿಯೊಬ್ಬ ಲೇಡಿ ಇರ್ಬೋದು ಅಥವಾ ಜೆಂಟ್ಸ್ ಇರ್ಬೋದು ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ ಹೇರ್ ಫಾಲ್. ಹೇರ್ ಫಾಲ್ ಆಗೋದಕ್ಕೆ ತುಂಬ ರೀಸನ್ಸ್ ಇರುತ್ತೆ. ಪಲ್ಯೂಷನ್ ಇರ್ಬೋದು, ನೀರಿರ್ಬೋದು, ಕೆಲವೊಂದು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಏನೇನಿದೆ ಅನ್ನೋದನ್ನು ಸ್ವಲ್ಪ ಡೀಪಾಗಿ ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕಾರ್ಟಿಸಾಲ್ ಅನ್ನೋದು ಈಗಾಗಲೇ ಪ್ರೀವಿಯಸ್ ಎಪಿಸೋಡ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಟ್ರೆಸ್ ಹಾರ್ಮೋನ್. ನಮ್ಮ ಬಾಡಿನಲ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ಸ್ ಬಾಡಿನಲ್ಲಿ ಪ್ರೋಟೀನ್ನ ಡೆಸ್ಟ್ರಾಯ್ ಮಾಡುತ್ತೆ. ನಮ್ಮ ಹೇರ್ ಗ್ರೋತ್ ಆಗಬೇಕು, ಹೇರು, ನೈಲ್ಸು, ಸ್ಕಿನ್ನು ಇವೆಲ್ಲದೂ ಗ್ರೋತ್ ಆಗಬೇಕಂತ ಹೇಳಿದ್ರೆ ನಮಗೆ ಪ್ರೋಟೀನ್ ಅವಶ್ಯಕತೆ ಬಹಳಷ್ಟಿದೆ. ಸೊ ಪ್ರೋಟೀನ್ನ ಡೆಸ್ಟ್ರಾಯ್ ಮಾಡುತ್ತೆ ಈ ಕಾರ್ಟಿಸಾಲ್. ಈ ಕಾರ್ಟಿಸಾಲ್ ಹಾರ್ಮೋನ್ಸ್ ಬಾಡಿನಲ್ಲಿ ಇದ್ದಾಗ, ಸ್ಟ್ರೆಸ್ ಜಾಸ್ತಿ ಇದ್ದಾಗ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಈಸ್ಟ್ರೋಜನ್ ಅಂತ ಹೇಳ್ತೀವಿ. ಹೆಣ್ಮಕ್ಳಲ್ಲಿ ಸ್ಪೆಷಲಿ ಪೀರಿಯಡ್ಸ್ ಟೈಮ್ನಲ್ಲಿ ಅಥವಾ ಪೋಸ್ಟ್ ಡೆಲಿವರಿ ಅಂತ ಹೇಳ್ತೀವಿ. ಈ ಟೈಮ್ಗಳಲ್ಲಿ ಹೆಣ್ಮಕ್ಳು ಹೇರ್ ಫಾಲ್ ಆಗ್ತಿದೆ, ಜಾಸ್ತಿ ನನಗೆ ಹೇರ್ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಈಸ್ಟ್ರೋಜನ್ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆದಾಗ ಟೆಸ್ಟೋಸ್ಟಿರೋನ್ ಅಂತ ಹೇಳ್ತೀವಿ, ಅದು ಬಾಡಿನಲ್ಲಿ ಲೋ ಆಗುತ್ತೆ. ಇವೆರಡು ಬ್ಯಾಲೆನ್ಸಲ್ಲಿ ಇದ್ದರೆ ಎಲ್ಲನೂ ನಾರ್ಮಲ್ ಆಗಿರುತ್ತೆ. ಯಾವಾಗ ಬ್ಯಾಲೆನ್ಸ್ ಇರಲ್ಲ, ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆದಾಗ ಕೂಡ ಹೇರ್ ಫಾಲ್ ಆಗುತ್ತೆ. ನೆಕ್ಸ್ಟ್ ಥೈರಾಯ್ಡ್. ಲಿವರ್ನಲ್ಲಿ T3, T4, T1 ಇದೆಲ್ಲನೂ ನಾನು ಥೈರಾಯ್ಡ್ ಎಪಿಸೋಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಕನ್ವರ್ಷನ್ ಆಗೋದು ನಮ್ಮ ಲಿವರ್ನಲ್ಲಿ. ಯಾವಾಗ T3, T4 ಕನ್ವರ್ಷನ್ಸ್ ಪ್ರಾಪರಾಗಿ ಆಗೋದಿಲ್ಲ, ಥೈರಾಯ್ಡ್ ಗ್ಲ್ಯಾಂಡ್ಸ್ ಕರೆಕ್ಟಾಗಿ ಫಂಕ್ಷನಿಂಗ್ ಮಾಡೋದಿಲ್ಲ, ಥೈರಾಯ್ಡ್ ಪ್ರಾಬ್ಲಮ್ಸ್ ಬರ್ಬೋದು, ಅಥವಾ ಥೈರಾಯ್ಡ್ ಇಲ್ಲದೆ ಇದ್ರೂ ಸಹಿತ ನಿಮಗೆ ಹೇರ್ ಫಾಲ್ ಆಗುವಂತಹ ಒನ್ ಆಫ್ ದ ಸಿಂಪ್ಟಮ್ ಅಂತ ಹೇಳ್ತೀವಿ, ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಬಾಡಿನಲ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆದಾಗ, ಶುಗರ್ ಲೆವೆಲ್ ಜಾಸ್ತಿ ಆದಾಗ, ಇನ್ಸುಲಿನ್ ಲೆವೆಲ್ ಜಾಸ್ತಿ ಆದಾಗ ಬಾಡಿನಲ್ಲಿ ಹೇರ್ ಫಾಲ್ ಆಗುವಂತಹ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಬಿಕಾಸ್ ಎಗೇನ್ ಇನ್ಸುಲಿನ್ ಲೆವೆಲ್ ಬಾಡಿನಲ್ಲಿ ಯಾವಾಗ ನಾವು ಡಯಾಬಿಟೀಸ್ ಅಂತ ಏನು ಹೇಳ್ತೀವಿ ಬಂದರೆ, ಅಥವಾ ಪ್ರೀ ಡಯಾಬಿಟಿಕ್ ಇದ್ದಾಗ ಪ್ರೋಟೀನ್ಸ್ ಎಗೇನ್ ಬಾಡಿ ಅಬ್ಸರ್ವ್ ಆಗೋದಿಲ್ಲ. ಸೊ ಪ್ರೋಟೀನ್ ಬಹಳಷ್ಟು ಇಂಪಾರ್ಟೆಂಟ್. ಆಗಲೇ ಹೇಳ್ದಂಗೆ ಅದು ಯಾವಾಗ ಅಬ್ಸರ್ವ್ ಆಗೋದಿಲ್ಲ, ಡೆಫಿನೆಟ್ಲಿ ನಿಮ್ಮ ಹೇರ್ ಗ್ರೋತಿಗೆ ಸಪೋರ್ಟ್ ಮಾಡೋದಿಲ್ಲ, ಹಾಗೆ ಹೇರ್ ಫಾಲ್ ಬೇಗನೆ ಆಗುತ್ತೆ. ನೆಕ್ಸ್ಟ್ ಬಂದು ಟೆಸ್ಟೋಸ್ಟಿರೋನ್ ಅಂತ ಹೇಳ್ತೀವಿ. DHT ಅನ್ನೋದು ಒಂದು ಹೈಲಿ ಅಂದರೆ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟೆಡ್ ಕೆಮಿಕಲ್ ಟೆಸ್ಟೋಸ್ಟಿರೋನಲ್ಲಿ. ಇದು ಬಾಡಿನಲ್ಲಿ ಜಾಸ್ತಿ ಆಗುತ್ತೆ. ಇವೆಲ್ಲ ಕಂಪೋನೆಂಟ್ಸ್ ಹೆಂಗಂದರೆ ಸ್ಟ್ರೆಸ್ಸು, ಥೈರಾಯ್ಡು, ಹಾಗೆ ಇನ್ನೊಂದು ಬಂದು ಹೆಣ್ಮಕ್ಳಲ್ಲಿ ಮೆನೋಪಾಸ್ ಟೈಮ್ನಲ್ಲಿ ಸ್ಟ್ರೆಸ್ ಡೆಫಿನೆಟ್ಲಿ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಅಥವಾ ಮೆನೋಪಾಸ್ ಅಂತ ಬಂದಾಗ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಆವಾಗ ಕೂಡ ಹೇರ್ ಫಾಲ್ ಆಗುವಂತಹ ಚಾನ್ಸಸ್ ಜಾಸ್ತಿ. ಸೊ ಎಲ್ಲ ರೀಸನಿಂದ DHT ಅಂತ ಏನು ಹೇಳ್ತೀವಿ ಅಂದರೆ ಹೈಲಿ ಕಾನ್ಸಂಟ್ರೇಟ್ ಇರುವಂತಹ ಟೆಸ್ಟೋಸ್ಟಿರೋನ್ ಜಾಸ್ತಿ ಆಗುತ್ತೆ, ಆವಾಗ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ. ಕಾರ್ಟಿಸಾಲ್, ಸ್ಟ್ರೆಸ್ ಹಾರ್ಮೋನ್ಸ್. ಆಗಲೇ ಹೇಳ್ದಂಗೆ ಬಾಡಿನಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ಸ್ ರಿಲೀಸ್ ಆಗೋಕ್ಕೆ ಶುರು ಆದಾಗ ಹೆಂಗೆ ಅಂತ ಹೇಳಿದ್ರೆ ಕಾರ್ಟಿಸಾಲ್ ಮೇಜರ್ ಲಾಸ್, ಒಂಥರ ಬಾಡಿಗೆ ಶಾಕ್ ಕೊಟ್ಟಂಗೆ. ಸ್ಟ್ರೆಸ್ ಅನ್ನೋದು ಒಂಥರ ಸಡನ್ ಶಾಕ್ ನಮ್ಮ ಬಾಡಿಗೆ, ಆಗ ಅಲೋಪೀಶಿಯಾ ಅಂತ ಹೇಳ್ತೀವಿ. ಅಂದರೆ ಪ್ಯಾಚಸ್, ಹೇರ್ ಲಾಸ್ ಆಗಿ ಪ್ಯಾಚ್ ಥರ ಏನು ಕಾಣ್ತಾ ಇರುತ್ತೆ, ಈ ಕಂಡೀಷನ್ನ ಅಲೋಪೇಶಿಯಾ ಅಂತ ಹೇಳ್ತೀವಿ. ಸೊ ಹೈ ಕಾರ್ಟಿಸಾಲ್, ನಮ್ಮ ಬಾಡಿನಲ್ಲಿ ಹೈ ಕಾರ್ಟಿಸಾಲ್ ಬಂದಾಗ ಪ್ರೋಟೀನ್ನ ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ನಮ್ಮ ಹೇರ್ ಗ್ರೋತಿಗೆ ಬೇಕಾದಂತಹ ಕಂಟೆಂಟ್ಸನ್ನು ಡೆಸ್ಟ್ರಾಯ್ ಮಾಡುತ್ತೆ. ಪ್ರೋಟೀನ್, ಪದೇ ಹೇಳ್ತಿರ್ತೀನಿ, ಪ್ರೋಟೀನ್ ನಮ್ಮ ಹೇರ್, ಸ್ಕಿನ್, ನೇಲ್ ಗ್ರೋತಿಗೆ, ಸ್ಕಿನ್ ಶೈನ್ ಆಗೋದಕ್ಕೆ, ಅಥವಾ ಕೆಲವು ಡ್ಯಾಂಡ್ರಫ್ ಇಶ್ಯೂಸ್ ಅಂತ ಹೇಳ್ತಾರೆ, ಕೆಲವು ಜನರಲ್ ಆಗಿ ಸಿಕ್ಕಾಪಟ್ಟೆ ಏನು ರೀಸನ್ಸ್ ಇಲ್ಲದೆ ಹೇರ್ ಲಾಸ್ ಆಗ್ತಿದೆ ಅಂತ ಹೇಳ್ತಾರೆ. ಇವೆಲ್ಲದಕ್ಕೂ ಮೇನ್ ರೀಸನ್ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ಸ್. ಸೊ ಹೆಂಗೆ ಅಂದರೆ ಕಾರ್ಟಿಸಾಲ್ ಲೆವೆಲ್ ಹೈ ಇದ್ದಾಗ ಜನರಲ್ ಆಗಿ ಹೇರ್ ಲಾಸ್ ಆಗುತ್ತೆ ಅಷ್ಟೇ, ಪ್ಯಾಚಸ್ ಆಗೋದಿಲ್ಲ. ಕಾರ್ಟಿಸಾಲ್ ಲೆವೆಲ್ ಲೋ ಇದ್ದಾಗ ನಿಮಗೆ ಹೇರ್ ಪ್ಯಾಚಸ್ ಆಗ್ತವೆ. ಸೊ ಹೈ ಮತ್ತು ಲೋ ಎರಡರಲ್ಲೂ ವ್ಯತ್ಯಾಸ ಇದೆ. ಹೇಗೆ ನಾವು ಹೇಳ್ತೀವಿ ಹೈಪೋಥೈರಾಯ್ಡಿಸಮ್, ಹೈಪರ್ಥೈರಾಯ್ಡಿಸಮ್ ಅಂತ ಡಿಫರೆನ್ಸ್ ಇದೆ, ಕಾರ್ಟಿಸಾಲ್ನಲ್ಲೂ ಕೂಡ ಲೋ ಹಾಗೆ ಹೈ ಇರುತ್ತೆ. ಹೈ ಇದ್ದಾಗ ಜನರಲ್ ಹೇರ್ ಲಾಸ್ ಆಗುತ್ತೆ, ಲೋ ಇದ್ದಾಗ ಅಲೋಪೇಶಿಯಾ, ಹೇರ್ ಪ್ಯಾಚಸ್ ಏನಾಗ್ತವೆ, ಈ ಥರ ಸಿಚುಯೇಷನ್ಸ್ಗಳು ಇರ್ತವೆ. ನೆಕ್ಸ್ಟ್ ಬಂದು ಈಸ್ಟ್ರೋಜನ್ ಅಂತ ಹೇಳ್ತೀವಿ. ಹೆಣ್ಮಕ್ಳಲ್ಲಿ ಸ್ಪೆಷಲಿ ಬರ್ತ್ ಕಂಟ್ರೋಲ್ ಪಿಲ್ಸ್ ತಗೋತಿದ್ದಾರೆ ಅನ್ನುವಾಗ, ಅಥವಾ ಪೀರಿಯಡ್ಸ್ ಟೈಮು, ಪ್ರೆಗ್ನೆನ್ಸಿ, ಇದೆಲ್ಲ ಕೇಸಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಪ್ರೆಗ್ನೆನ್ಸಿನಲ್ಲಿ ಆ್ಯಕ್ಚುಲಿ ಈಸ್ಟ್ರೋಜನ್ ಲೆವೆಲ್ ಅಂದರೆ ಮುಗಿದ ಮೇಲೆ, ಡೆಲಿವರ್ ಆದಮೇಲೆ ಪೋಸ್ಟ್ ಪಾರ್ಟಮ್ ಅಂತ ಹೇಳ್ತೀವಿ, ಈಸ್ಟ್ರೋಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಬಟ್ ಅದಕ್ಕೆ ಮುಂಚೆ ಪ್ರೆಗ್ನೆನ್ಸಿ ಅಥವಾ ಪೀರಿಯಡ್ಸ್ ಇಶ್ಯೂಸ್ ಇದ್ದಾಗ ಈಸ್ಟ್ರೋಜನ್ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆದಾಗ ಹೇರ್ ಫಾಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಬಾಡಿನಲ್ಲಿ ಈಸ್ಟ್ರೋಜನ್ ಲೆವೆಲ್ ಏನು ನಿಮಗೆ ಜಾಸ್ತಿ ಆಗುತ್ತೆ, ಆವಾಗ ಥೈರಾಯ್ಡ್ ಬರುವಂತಹ ಚಾನ್ಸಸ್ ಜಾಸ್ತಿ, ಅಥವಾ ಥೈರಾಯ್ಡ್ ಗ್ಲ್ಯಾಂಡ್ಸ್ ಕರೆಕ್ಟಾಗಿ ಫಂಕ್ಷನ್ ಮಾಡದಿರುವಂತಹ ಚಾನ್ಸಸ್ ಜಾಸ್ತಿ. ಅಲ್ಲಿ ನಿಮಗೆ ಹೇಗೆ ಅಂದರೆ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಯಿತು, ಥೈರಾಯ್ಡ್ ಫಂಕ್ಷನಿಂಗ್ ಕಮ್ಮಿ ಆಯಿತು, ಹೇರ್ ಲಾಸ್.
ಪೋಸ್ಟ್ ಪಾರ್ಟಮ್ ಅಂತ ಬಂದಾಗ ಡೆಲಿವರಿ ಆದಮೇಲೂ ಕೂಡ ಸುಮಾರು ಜನ ಹೇಳ್ತಾರೆ ನನ್ನ ಮಗು ಡೆಲಿವರಿ ಆದಮೇಲೆ ಹೇರ್ ಲಾಸ್ ಆಗ್ತದೆ ಸಿಕ್ಕಾಪಟ್ಟೆ ನಮಗೆ ಅಂತ ಹೇಳಿ. ಇದು ಬಿಕಾಸ್ ಡೆಲಿವರಿ ಆದ ತಕ್ಷಣ ಇಮಿಡಿಯೇಟಾಗಿ ಈಸ್ಟ್ರೋಜನ್ ಲೆವೆಲ್ ಕಮ್ಮಿ ಆಗುತ್ತೆ, ಬಟ್ ಅಲ್ಲಿ ಟೆಸ್ಟೋಸ್ಟಿರೋನ್ ಅನ್ನೋ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಈ ವರ್ಡ್ ಈಸ್ಟ್ರೋಜನ್ನು ಟೆಸ್ಟೋಸ್ಟಿರೋನ್ ಎಲ್ಲ ಇವನ್ನೆಲ್ಲ ನಾನು ಪರ್ಟಿಕ್ಯುಲರ್ ಆಗಿ ಸೈಂಟಿಫಿಕಲ್ ವರ್ಡ್ಸು, ಸೊ ಅದಕ್ಕೇನೆಲ್ಲ ರಿಪ್ಲೇಸ್ ಮಾಡಿ ಹೇಳ್ತೀವಿ ಅಂದರೆ ಅದಾಗೋದಿಲ್ಲ. ಸೊ ಆ ವರ್ಡ್ಸನ್ನೇ ಯೂಸ್ ಮಾಡಿರ್ತೀನಿ. ಟೆಸ್ಟೋಸ್ಟಿರೋನ್ ಪ್ರೆಗ್ನೆನ್ಸಿ ಪೋಸ್ಟ್ ಪಾರ್ಟಮ್ನಲ್ಲಿ DHT ಕಾನ್ಸಂಟ್ರೇಟೆಡ್ ಟೆಸ್ಟೋಸ್ಟಿರೋನ್ ಅಂದರೆ ಕೆಮಿಕಲ್ ಜಾಸ್ತಿ ಇರೋವಂತಹ ಒಂದು ಹಾರ್ಮೋನ್ಸ್ ಬಾಡಿನಲ್ಲಿ ರಿಲೀಸ್ ಆಗ್ತವೆ. ಹಾಗಾಗಿ ನಿಮಗೆ ಹೇರ್ ಲಾಸ್ ಆಗುವಂತಹ ಚಾನ್ಸಸ್ ಜಾಸ್ತಿ. ನೆಕ್ಸ್ಟ್ ಬಂದು ಇನ್ಸುಲಿನ್ ಅಂತ ಹೇಳ್ತೀವಿ. ಬಾಡಿನಲ್ಲಿ ಇನ್ಸುಲಿನ್ ಅಂತ ಬಂದಾಗ ಜಾಸ್ತಿ ಆದಾಗ ಮೇಲ್ ಹಾರ್ಮೋನ್ಸ್, ಆಂಡ್ರೋಜನ್ ಅನ್ನೋದು ಮೇಲ್ ಹಾರ್ಮೋನ್ಸ್, ಇದು ಬಾಡಿನಲ್ಲಿ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಆಂಡ್ರೋಜನ್ ಜಾಸ್ತಿ ಆದಾಗ ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಫೇಶಿಯಲ್ ಹೇರ್ ಬರೋದು ಅಥವಾ ಚಿನ್ ಹೇರ್ ಬರೋದು, ಅಪ್ಪರ್ ಲಿಪ್ಸಲ್ಲಿ ಹೇರ್ ಬರೋದು ಆಗಕ್ಕೆ ಶುರು ಆಗುತ್ತೆ. ಗಂಡಸರಲ್ಲಿ ಡೆಫಿನೆಟ್ಲಿ ಅವರಿಗಂತೂ ಗಡ್ಡ ಮೀಸೆ ಎಲ್ಲ ಇದ್ದೇ ಇರುತ್ತೆ. ಬಟ್ ಹೆಣ್ಮಕ್ಳಲ್ಲಿ ಇದು ಬರೋಕ್ಕೆ ಶುರು ಆದಾಗ ಆಂಡ್ರೋಜನ್ ಹಾರ್ಮೋನ್ಸ್ ಇನ್ಕ್ರೀಸ್ ಆದಾಗ ಹೇರ್ ಲಾಸ್ ಪಕ್ಕ ಆಗುತ್ತೆ. ಮುಖದ ಮೇಲೆ ಹೇರ್ಗಳು ಬರೋಕ್ಕೆ ಶುರು ಆಗುತ್ತೆ, ಬಟ್ ಕೂದಲು ತಲೆಯಲ್ಲಿರೋ ಹೇರ್ ಲಾಸ್ ಆಗೋಕ್ಕೆ ಶುರು ಆಗುತ್ತೆ. ಸುಮಾರು ಜನ ಹೆಣ್ಮಕ್ಳಲ್ಲಿ ಇದನ್ನು ನೋಡಿರ್ತೀರಾ, ಇನ್ಸುಲಿನ್ ಲೆವೆಲ್ ಜಾಸ್ತಿ ಇದ್ದಾಗ ಅಥವಾ PCOD ಅನ್ನೋ ಇಶ್ಯೂಸ್ ಜಾಸ್ತಿ ಇದ್ದಾಗ ಮುಖದಲ್ಲಿ ಹೇರ್ ಜಾಸ್ತಿ ಇರುತ್ತೆ. ಮತ್ತು ಪ್ಯಾಚಸ್, ಕೆಲವರಿಗೆ ಪ್ಯಾಚಸ್ ಅಲೋಪೇಶಿಯಾ ಅಂತ ಏನು ಹೇಳಿದೆ ಇದು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಮೆನೋಪಾಸ್ ಅಂತ ಹೇಳ್ತೀವಿ. ಹೆಣ್ಮಕ್ಳಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಗಂಡಸರಲ್ಲಿ ಹೇರ್ ಫಾಲ್ ಆಗ್ತದೆ ಅಂತ ಹೇಳಿದ್ರೆ ಅವರಲ್ಲಿ ಇಷ್ಟೆಲ್ಲ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇರೋದಿಲ್ಲ. ಬಿಕಾಸ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರ್ಬೋದು ಅಥವಾ ಅವ್ರ ಲೈಫ್ ಸ್ಟೈಲ್ ಇರ್ಬೋದು, ಅವ್ರು ತಿನ್ನುವಂತಹ ಆಹಾರ ಇರ್ಬೋದು. ಹೆಣ್ಮಕ್ಳು ಮೇಯ್ನ್ ಹೇರ್ ಲಾಸ್ ಅನ್ನೋ ಪ್ರಾಬ್ಲಮ್ನ ಫೇಸ್ ಮಾಡೋರು. ಬಿಕಾಸ್ ಹೆಣ್ಮಕ್ಳಲ್ಲಿ ಒಂದು ಏನಂದರೆ ಬಾಲ್ಡ್ನೆಸ್ ಆಗೋದಿಲ್ಲ. ಗಂಡು ಮಕ್ಕಳಲ್ಲಿ ಏನು ಬಾಲ್ಡ್ನೆಸ್ ಆಗುತ್ತೆ ಅದು ಹೆಣ್ಮಕ್ಳಲ್ಲಿ ಆ ಕೆಲವೊಂದು ಟೆಸ್ಟೋಸ್ಟಿರೋನ್ ಅಂತ ಏನು ಹೇಳಿದೆ ಅದು ರಿಲೀಸ್ ಆಗೋಕ್ಕೆ ಶುರು ಆದರೆ ಆ ಥರ ಹೆಣ್ಮಕ್ಳಲ್ಲಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳಲ್ಲಿ ಬಾಲ್ಡ್ನೆಸ್ ಆಗೋದು ಕಮ್ಮಿ. ಹೇರ್ ಫಾಲ್ ಇರ್ಬೋದು, ಪ್ಯಾಚಸ್ ಇರ್ಬೋದು, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ನೀವು ಅದನ್ನು ಕ್ಯೂರ್ ಮಾಡ್ಕೋಬೋದು. ಸೊ ಮೆನೋಪಾಸ್ ಅಂತ ಬಂದಾಗ ಏನಾಗುತ್ತೆ, ಈಸ್ಟ್ರೋಜನ್ ಲೆವೆಲ್ ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ. ಬಟ್ ಟೆಸ್ಟೋಸ್ಟಿರೋನ್ ಇನ್ಕ್ರೀಸ್ ಆಗೋಕ್ಕೆ ಶುರು ಆಗುತ್ತೆ. ಹೆಂಗಂದರೆ ಎರಡು ಬ್ಯಾಲೆನ್ಸಲ್ಲಿ ಇರಬೇಕು. ಇದು ವೈಸ್ ವರ್ಸಾ, ನಾವೆರಡೂ ಬ್ಯಾಲೆನ್ಸ್ ಮಾಡೋದಕ್ಕೆ ಬಹಳಷ್ಟು ವಿಧಗಳಿದೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಲ್ಲ ಅಂದರೆ ಈ ಪ್ರಾಬ್ಲಮ್ ಆಗೋದು. ಸೊ ಈಸ್ಟ್ರೋಜನ್ ಲೆವೆಲ್ ಕಮ್ಮಿ ಆಗ್ತಿರುವಾಗ ಮೆನೋಪಾಸ್ ಟೈಮ್ನಲ್ಲಿ DHT ಅಗೈನ್ ಪವರ್ಫುಲ್ ಕೆಮಿಕಲ್ ಇನ್ಕ್ರೀಸ್ ಆಗೋಕ್ಕೆ ಶುರು ಆಗುತ್ತೆ, ನಿಮ್ಮ ಹೇರ್ ಫಾಲ್ ಆಗುತ್ತೆ. ನೆಕ್ಸ್ಟ್ ಬಂದು ಥೈರಾಯ್ಡ್ ಅಂತ ಹೇಳ್ತೀವಿ. ಥೈರಾಯ್ಡಲ್ಲಿ ಪರ್ಟಿಕ್ಯುಲರ್ ಆಗಿ ಹೈಪೋಥೈರಾಯ್ಡಿಸಮ್ ಇರುವಾಗ ಹೇರ್ ಫಾಲ್ ಆಗೋದು ಜಾಸ್ತಿ. ಹೈಪರ್ ಇದ್ದಾಗ ಆಗಲ್ಲ ಅಂತಿಲ್ಲ, ಬಟ್ ಮೇಜರ್ ಇಶ್ಯೂಸ್ ಹೈಪೋಥೈರಾಯ್ಡಿಸಮಲ್ಲಿ ಜಾಸ್ತಿ. ಬಿಕಾಸ್ ಥೈರಾಯ್ಡ್ ಗ್ಲ್ಯಾಂಡ್ಸ್ ಕಂಪ್ಲೀಟಾಗಿ ಕೆಲಸ ಮಾಡೋದು ಲಿವರ್ ಹಾಗೆ ಗಾಲ್ ಬ್ಲಾಡರ್. ಮೇನ್ಲಿ ಗಾಲ್ ಬ್ಲಾಡರ್ನಲ್ಲಿ ಕನ್ವರ್ಷನ್ಸ್ T3 ಅಂದರೆ ಡೈಜೆಷನ್ನು, ಬಾಯಿಲ್ ಜ್ಯೂಸ್ ಇವೆಲ್ಲ ಪ್ರಾಪರಾಗಿ ರಿಲೀಸ್ ಆದಾಗ ಲಿವರಿಗೆ ಪ್ರಾಪರ್ ಸಪೋರ್ಟ್ ಕೊಡುತ್ತೆ. ಲಿವರಿಗೆ ಪ್ರಾಪರ್ ಸಪೋರ್ಟ್ ಕೊಟ್ಟಾಗ T3 T4 ಕನ್ವರ್ಷನ್ ಆಗುತ್ತೆ. ಇದು ಯಾವಾಗ ಆಗೋದಿಲ್ಲ, ಥೈರಾಯ್ಡ್ ಇಶ್ಯೂಸ್ ಬರುತ್ತೆ. ಥೈರಾಯ್ಡ್ ಇಶ್ಯೂಸ್ನಲ್ಲಿ ಈಸ್ಟ್ರೋಜನ್ ಲೆವೆಲ್ ಅಗೈನ್ ಆಗಲೇ ಹೇಳ್ದಂಗೆ ಈಸ್ಟ್ರೋಜನ್ ಲೆವೆಲ್ಗಳು ಜಾಸ್ತಿ ಹೋಗ್ತವೆ. ಆವಾಗ ಥೈರಾಯ್ಡ್ ಬರೋ ಚಾನ್ಸಸ್ ಜಾಸ್ತಿ, ಹೇರ್ ಫಾಲ್ ಆಗೋ ಒನ್ ಆಫ್ ದ ಮತ್ತೆ ರೀಸನ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ಟೆಸ್ಟೋಸ್ಟಿರೋನ್ ಅಂತ ಏನು ಹೇಳ್ತೀವಿ. ಇದು ಆ್ಯಕ್ಚುಲಿ ಬಾಡಿನಲ್ಲಿ ಟೆಸ್ಟೋಸ್ಟಿರೋನ್ ಇನ್ಕ್ರೀಸ್ ಆದಾಗ DHT ಅನ್ನೋ ಒಂದು ಹೈಲಿ ಕೆಮಿಕಲ್ ಆಗಲಿಂದ ಹೇಳಿರೋಗೆ ರಿಲೀಸ್ ಆಗೋಕ್ಕೆ ಶುರು ಆಗುತ್ತೆ. ಫಾಲಿಕಲ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಬುರುಡೆನಲ್ಲಿರುವಂತಹ ಫಾಲಿಕಲ್ಸ್ನ ಈ DHT ಅನ್ನೋ ಕೆಮಿಕಲ್ಸ್ ಡೆಸ್ಟ್ರಾಯ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ, ಒಂದು ನಮ್ಮ ತಲೆನಲ್ಲಿ ಸ್ಮಾಲ್ ಫಾಲಿಕಲ್ಸ್ ಇರುತ್ತೆ. ಅಂದರೆ ಹೊಸದಾಗಿ ಗ್ರೋ ಆಗ್ತಿರೋ ಹೇರು ಅಥವಾ ಹೇರ್ ಗ್ರೋ ಆಗಬೇಕಿರುವಂತಹ ಕೆಮಿಕಲ್ಸ್ ಏನಿರುತ್ತೆ, ಗ್ರೋ ಆಗ್ತಿರುವಾಗ DHT ಅನ್ನೋ ಟೆಸ್ಟೋಸ್ಟಿರೋನ್ ಅದ್ರ ಮೇಲೆ ಆ್ಯಸಿಡ್ ಸುದ್ರೆ ಹೆಂಗೆ ಪ್ಲೇನ್ ಸರ್ಫೇಸ್ ಆಗಿಬಿಡುತ್ತೆ. ಇಂಟರ್ನಲ್ಲಿ DHT ಅನ್ನೋದು ಹೈಲಿ ಕೆಮಿಕಲ್, ಅದು ನಮ್ಮ ಫಾಲಿಕಲ್ಸ್ನ ಡೆಸ್ಟ್ರಾಯ್ ಮಾಡುತ್ತೆ, ನಿಮ್ಮ ಹೇರ್ ಗ್ರೋತ್ ಆಗೋದನ್ನು ಸ್ಟಾಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಅಂತ ಬಂದರೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ. ಬಾಡಿನಲ್ಲಿ ವೈಟಮಿನ್ C ಕಮ್ಮಿ ಆದಾಗ ಅಥವಾ ಬಾಡಿನಲ್ಲಿ ಲಿವರ್ ಡ್ಯಾಮೇಜ್ ಆದಾಗ ಅಥವಾ ಲಿವರ್ ಫಂಕ್ಷನಿಂಗ್ ಸರಿ ಮಾಡದೇ ಇದ್ದಾಗ, ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ, ಆರ್ಗನ್ಸ್ ಒಳಗಡೆ ಇಂಟರ್ನಲ್ಲಿ ಕರೆಕ್ಟಾಗಿ ಕೆಲಸ ಮಾಡದೇ ಇದ್ದಾಗ ಕೂಡ ಹೇರ್ ಫಾಲ್ ಆಗುತ್ತೆ. ಬಿಕಾಸ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ನಾವು ಬೇಕಾಗಿರುವಂತಹ ಪೌಷ್ಟಿಕಾಂಶತೆ ಆಹಾರ ತಗೋತಾ ಇಲ್ಲ ಅಥವಾ ಬಾಡಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ನ ನಾವು ಕರೆಕ್ಟಾಗಿ ಬಾಡಿಗೆ ಸಪ್ಲೈ ಮಾಡದೇ ಇದ್ದಾಗ ಈ ಪ್ರಾಬ್ಲಮ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಕೆಲವೊಂದು ಶಾಂಪುಗಳು ಹೇರ್ ಫಾಲಿಗೆ ಅಂತ ಹೇಳಿ ಅಥವಾ ಪರ್ಟಿಕ್ಯುಲರ್ ಆಗಿ ನ್ಯೂಟ್ರಿಯೆಂಟ್ಸ್ ಇರುವಂತಹ ಶಾಂಪುಗಳನ್ನ ಅಂತ ಹೇಳಿ ತಲೆ ಹಾಕೊಂಡು ಸ್ನಾನ ಮಾಡ್ತಾರೆ. ಅಪ್ಪರ್ ಸ್ಕಿನ್ನಲ್ಲಿ ನೀವು ಹಾಕಿ ತೊಳೆದ್ರೆ ಏನು ಯೂಸ್ ಇಲ್ಲ. ಇಂಟರ್ನಲ್ಲಿ ನ್ಯೂಟ್ರಿಯೆಂಟ್ಸ್ ತೊಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಹೇರ್ ಗ್ರೋತ್ಗೆ ಸಪೋರ್ಟ್ ಮಾಡೋದು ಬಾಡಿ ಕೊಲಾಜನ್ ಇರ್ಬೋದು, ವೈಟಮಿನ್ C ಇರ್ಬೋದು, ಅಥವಾ ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸು, ಈಸ್ಟ್ರೋಜನ್ ಹಾರ್ಮೋನ್ಸ್, ಇವೆಲ್ಲ ಬ್ಯಾಲೆನ್ಸ್ ಆಗಬೇಕಿರೋದು ಇಂಟರ್ನಲ್ಲಿ.
ನೀವು ಮೇಲ್ಗಡೆ ಅಪ್ಲೈ ಮಾಡ್ತೀವಿ ಅಂದರೆ ಏನು ಯೂಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಬೋನ್ ಒಳಗಡೆ ಫ್ರ್ಯಾಕ್ಚರ್ ಆಗಿದೆ, ಮೇಲೆ ಆಕ್ಸಿಡೆಂಟ್ ಆದಾಗ ಮೇಲೆ ಸ್ಕಿನ್ ಡ್ಯಾಮೇಜ್ ಆಗಿ ರಕ್ತ ಬರ್ತದೆ, ಒಳಗಡೆ ಬೋನ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಮೇಲ್ಗಡೆ ಏನು ಬ್ಲಡ್ ಬರ್ತದೆ ಅದನ್ನು ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕ್ಬೋದು. ಬಟ್ ಒಳಗಡೆ ನನ್ನ ಬೋನ್ ಏನು ಡ್ಯಾಮೇಜ್ ಆಗಿದೆ ಅಥವಾ ಫ್ರ್ಯಾಕ್ಚರ್ ಆಗಿದೆ ಅದಕ್ಕೆ ಏನು ಕೊಡಬೇಕು ಟ್ರೀಟ್ಮೆಂಟ್ ಅದಕ್ಕೆ ಕೊಟ್ಟರಷ್ಟೇ ಬೋನ್ ಹೀಲ್ ಆಗುತ್ತೆ. ನಾನು ಬರೀ ಬ್ಯಾಂಡೇಜ್ ಹಾಕ್ಕೊಂಡು ಮೇಲ್ಗಡೆಯಿಂದ ಕ್ಲೀನ್ ಮಾಡ್ತೀನಿ ಅಂದರೆ ಬೋನ್ ಹೀಲ್ ಆಗೋದಿಲ್ಲ. ಸೊ ಇಲ್ಲೂ ಹಾಗೆ ನ್ಯೂಟ್ರಿಯೆಂಟ್ಸ್ ಏನಿದೆ ನನ್ನ ಬಾಡಿ ಒಳಗೆ ತೊಗೊಂಡಾಗ ಇಂಟರ್ನಲ್ಲಿ ಬಾಡಿ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ನ್ಯೂಟ್ರಿಷನ್ ಅಂತ ಬಂದಾಗ ಸುಮಾರು ಕೆಲವೊಂದು ವೈಟಮಿನ್ ಸಿ ಅಂತ ಹೇಳಿದೆ. ವೈಟಮಿನ್ ಸಿ ಅಂತ ಬಂದರೆ ಇದರಲ್ಲಿ ಕೊಲಾಜನ್ ಅಂತ ಇರುತ್ತೆ. ಕೊಲಾಜನ್ ಅನ್ನೋದು ಈಗ ಹೆಂಗೆ ಮನೆ ಕಟ್ಟುವಾಗ ನಾವು ಸಿಮೆಂಟ್ ಯೂಸ್ ಮಾಡ್ತೀವಿ ಬ್ಲಾಕ್ಸ್ ಒಂದೊಂದಕ್ಕೆ ಬಿಲ್ಡ್ ಮಾಡೋದಕ್ಕೆ, ಹಾಗೆ ಕೊಲಾಜನ್ ಅನ್ನೋದು ನಮ್ಮ ಬಾಡಿನಲ್ಲಿ ಹೇರ್, ಸ್ಕಿನ್, ನೇಲ್ಸ್ ಇವೆಲ್ಲನೂ ಬಿಲ್ಡ್ ಮಾಡೋದಕ್ಕೆ, ಹೊಸದಾಗಿ ಡ್ಯಾಮೇಜ್ ಆಗಿದ್ದರೆ ಕ್ರಿಯೇಟ್ ಮಾಡೋದಕ್ಕೆ, ಅಥವಾ ನಿಮ್ಮ ಕೂದಲು ಶೈನಿಂಗ್ ಆಗೋದು, ಫೇಸ್ ಶೈನಿಂಗ್ ಆಗೋದು, ನೇಲ್ ಶೈನಿಂಗ್ ಅಂತ ಹೇಳ್ತಾರೆ. ಕೊಲಾಜನ್ ಇಸ್ ದ ಮೇನ್ ರೀಸನ್ ಬಾಡಿನಲ್ಲಿ ಇವೆಲ್ಲ ಆಗೋದು. ಮೇನ್ಲಿ ಸ್ಪೆಷಲ್ ಇದರಲ್ಲಿ ಕೆರಾಟಿನ್ ಅನ್ನೋ ಒಂದು ಕೊಲಾಜನ್, ವೈಟಮಿನ್ ಸಿ ಅಂತ ನೀವು ತೊಗೊಳಕ್ಕೆ ಶುರು ಮಾಡಿದ್ರೆ ಕೆರಾಟಿನ್ ಅನ್ನೋ ಕೊಲಾಜನ್. ಸುಮಾರು ಜನ ಪಾರ್ಲರಲ್ಲಿ ಕೇಳಿರ್ತೀರಾ ಕೆರಾಟಿನ್ ಟ್ರೀಟ್ಮೆಂಟ್, ಹೇರ್ ಟ್ರೀಟ್ಮೆಂಟ್ ತೊಗೋತಾರೆ ಅಂತ ಹೇಳಿ. ಅದು ನೀವು ಹೊರಗಿನ ಸ್ಕಿನ್ನಿಗೆ ತೊಗೋತೀರಾ, ಬಟ್ ಇಂಟರ್ನಲ್ಲಿ ಬಾಡಿಗೆ ಕೆರಾಟಿನ್ ಕ್ರಿಯೇಟ್ ಮಾಡೋದು ಅಥವಾ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಒಳಗಿಂದ ನಿಮ್ಮ ಹೇರ್ ಗ್ರೋತ್ ಆಗೋದು ಅಥವಾ ಏನೇನು ಇಶ್ಯೂಸ್ ಇದೆ ಎಲ್ಲ ಸಾಲ್ವ್ ಆಗೋಕ್ಕೆ ಶುರು ಆಗುತ್ತೆ. ಬಿಕಾಸ್ ಕೆರಾಟಿನ್ ಅನ್ನೋದು ಒಂದು ಫೈಬ್ರಸ್, ಅಂದರೆ ಒಂದು ರಫ್ ಟಫ್ ಆಗಿರುವಂತಹ ಫೈಬರ್ ಇರುವಂತಹ ಒಂದು ಕೊಲಾಜನ್ ಅದು. ಸೊ ಇದು ವೈಟಮಿನ್ ಸಿ ಇಂದ ಬರುತ್ತೆ. ಹಾಗೆ ವೈಟಮಿನ್ ಬಿ ಕೂಡ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್. ವೈಟಮಿನ್ ಬಿ ಈಸ್ಟ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಇದು ಹೆಂಗಂದರೆ ಡ್ಯಾಮೇಜ್ ಆಗ್ತಿರೋ ಹೇರ್ ಏನಿದೆ ಅದನ್ನು ತಡೆಯೋದಕ್ಕೆ ವೈಟಮಿನ್ ಬಿ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ವೈಟಮಿನ್ ಸಿ ಅಂತ ಹೇಳ್ತೀನಿ ಅಂದರೆ ಯಾವುದಾದ್ರೆ ಅದು ಬ್ರ್ಯಾಂಡ್ ತೊಗೊಂಡು ಯೂಸ್ ಮಾಡಿಕೊಂಡು, ಬಿಕಾಸ್ ವೈಟಮಿನ್ ಬಿ ಸಿ ಅಂತ ಬಂದರೆ ನೀವು ಮೆಡಿಕಲ್ ಶಾಪ್ಸ್ ಅಥವಾ ಎಲ್ಲರೂ ಹೋದರೆ ಎಷ್ಟೋ ಡಿಫ್ರೆಂಟ್ ಕೆಮಿಕಲ್ಸ್ ಇರೋಂತಹ ಮೆಡಿಸಿನ್ಸ್ ಸಿಗುತ್ತೆ. ಮೆಡಿಸಿನ್ಸ್ ಎಲ್ಲ ಇಲ್ಲಿ ಮಾತಾಡ್ತಾ ಇರೋದು ನ್ಯೂಟ್ರಿಷನ್ ಬಗ್ಗೆ. ಸೊ ನ್ಯೂಟ್ರಿಷನ್ ಅಷ್ಟೇ ಮೆಡಿಸಿನ್ ಅಲ್ಲ. ನೆಕ್ಸ್ಟ್ ಬಂದು ಟ್ರೇಸ್ ಮಿನರಲ್ಸ್ ಅಂತ ಹೇಳ್ತೀವಿ. ಟ್ರೇಸ್ ಮಿನರಲ್ಸ್ ಅಂತ ಹೇಳಿದ್ರೆ ಜಿಂಕು, ಮೆಗ್ನೀಷಿಯಮು, ಕೊಬಾಲ್ಟು, ಐರನ್ನು ಇವೆಲ್ಲನೂ ನಮ್ಮ ಬಾಡಿನಲ್ಲಿ ಪ್ರೋಟೀನ್ನ ಬಿಲ್ಡ್ ಮಾಡಿ ಆ ಪ್ರೋಟೀನ್ನ ನಮ್ಮ ಹೇರ್ಸಿಗೆ ಸಪ್ಲೈ ಮಾಡುವಂತಹ ಕೆಲಸ ಮಾಡ್ತವೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಬಾಡಿನಲ್ಲಿ ಇಂಟರ್ನಲ್ಲಿ ಇದು ಯಾವುದು ಐರನ್ನು, ಮೆಗ್ನೀಷಿಯಮು, ಕ್ಯಾಲ್ಶಿಯಮ್ ಅಂತೂ ಇದು ಯಾವುದು ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಎಲ್ಲನೂ ಹೊರಗಿಂದ ಔಟ್ಸೋರ್ಸ್ ತೊಗೊಳ್ಳೇಬೇಕು. ಹಾಗಂತ ದಿನಾಗಲೂ ಐರನ್ನು, ಮೆಗ್ನೀಷಿಯಮು, ಜಿಂಕು ಎಲ್ಲನೂ ತೊಗೋಬೇಕಾ? ಅಲ್ಲ. ಪರ್ಟಿಕ್ಯುಲರ್ ರೀಸನ್ಸ್ ಏನಕ್ಕೆ ಹೇರ್ ಲಾಸಿಗೆ ಆಗ್ತಾ ಇದೆ ಅಂತ ಹೇಳಿಸಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಡಯಟ್, ಅದಾದಮೇಲೆ ಏನಿದೆ ನ್ಯೂಟ್ರಿಷನ್, ಇವೆಲ್ಲನೂ ಮ್ಯಾಟರ್ ಆಗುತ್ತೆ. ಯಾವ ಡಿಫಿಷಿಯನ್ಸಿ ಇದೆ ಕೆಲವೊಂದ್ಸಲ ಬ್ಲಡ್ ಟೆಸ್ಟ್ಗಳು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಡಿಫಿಷಿಯನ್ಸಿ ಏನಿದೆ ಅಂತ ಹೇಳಿ, ಅಥವಾ ಥೈರಾಯ್ಡ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಏನು ಮೇನ್ ರೀಸನ್ ಅಂತ ಹೇಳಿ ಅದನ್ನು ನೋಡಿಕೊಂಡು ಅದು ತಕ್ಕಂಗೆ ಏನು ನ್ಯೂಟ್ರಿಷನ್ ಬೇಕೋ ಅದನ್ನು ನೀವು ತೊಗೊಳ್ಬಹುದು. ಸೊ ಈ ಟ್ರೇಸ್ ಮಿನರಲ್ಸ್ ಅಂತ ಏನು ಹೇಳಿದೆ, ಅನ್ಫಾರ್ಚುನೇಟ್ಲಿ ಆಗಲೇ ಹೇಳ್ದಂಗೆ ಬಾಡಿನಲ್ಲಿ ಪ್ರೊಡ್ಯೂಸ್ ಮಾಡೋಲ್ಲ. ಸೊ ಹೊರಗಿಂದ ನೀವು ತೊಗೋಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತೀವಿ, ಸಿಲಿಕಾ ಅಂತ ಹೇಳ್ತೀವಿ. ಸಿಲಿಕಾ ಅನ್ನೋದು ಬಾಡಿನಲ್ಲಿ ಕೊಲಾಜನ್ನ ಬಿಲ್ಡ್ ಮಾಡೋದು. ಆಗಲೇ ಕೊಲಾಜನ್ ಹೇಳಿದೆ. ಕೊಲಾಜನ್ ಅನ್ನೋದು ಬ್ಲಾಕ್ಸ್, ನಮ್ಮ ಮಸಲ್ಸ್ನ, ಬೋನ್ಸ್ ಇರ್ಬೋದು, ಸ್ಕಿನ್ ಇರ್ಬೋದು, ನೇಲ್ ಇರ್ಬೋದು, ಅದನ್ನು ಒಟ್ಟಿಗೆ ಜೋಡಿಸಿ ಇಡುವಂತಹ ಕೊಲಾಜನ್ ಬ್ಲಾಕ್ ಅದು. ಆ ಕೊಲಾಜನ್ನ ಬಿಲ್ಡ್ ಮಾಡೋದಕ್ಕೆ ಬಾಡಿನಲ್ಲಿ ಸಿಲಿಕಾ ಅನ್ನೋದು ಬೇಕು. ಬಿಕಾಸ್ ಸಿಲಿಕಾ ಕಂಟೆಂಟ್ ಹೊರಗಿಂದ ನ್ಯೂಟ್ರಿಷನ್ ತೊಗೊಂಡಾಗ ನಿಮ್ಮ ಬಾಡಿನಲ್ಲಿ ಕೊಲಾಜನ್ ಬಿಲ್ಡ್ ಆಗೋದಕ್ಕೆ ಶುರು ಆಗುತ್ತೆ. ಒಂದೊಂದ್ಸಲ ಅಂದರೆ ನ್ಯಾಚುರಲಾಗಿ ಬಾಡಿನಲ್ಲಿ ಕೊಲಾಜನ್ ಬಿಲ್ಡ್ ಆಗಬೇಕು. ಕೆಲವೊಂದು ರೀಸನ್ಸಿಂದ ಬಾಡಿನಲ್ಲಿ ಬಿಲ್ಡ್ ಆಗದೆ ಇದ್ದಾಗ ಹೊರಗಿಂದ ನೀವು ಈ ಔಟ್ಸೋರ್ಸ್ ಮಾಡಿಕೊಂಡು ಕೊಲಾಜನ್ನ ಇಂಪ್ರೂವ್ ಮಾಡ್ಕೋಬಹುದು. ಸುಮಾರು ಡ್ರಿಂಕ್ಸ್ ಎಲ್ಲ ಬರ್ತವೆ, ಕೊಲಾಜನ್ ಡ್ರಿಂಕು, ಕೊಲಾಜನ್ ಟ್ಯಾಬ್ಲೆಟ್ ಅಂತ. ಅಂಥವನ್ನ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ನ್ಯಾಚುರಲ್ ಆಗಿ ಕೆಲವೊಂದು ಪ್ರೊಸೆಸ್ ಇದೆ, ಅದನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ಕೊಲಾಜನ್ ಬಿಲ್ಡ್ ಆಗುತ್ತೆ. ಇದೆಲ್ಲ ರೀಸನ್ಸ್ ಏನು ಹೇಳಿದೆ ಅದನ್ನೆಲ್ಲ ಕ್ಯೂರ್ ಮಾಡೋಕ್ಕೆ ಶುರು ಆದರೆ ತಂತಾನೆ ಕೊಲಾಜನ್ ಶುರು ಆಗುತ್ತೆ ಬಿಲ್ಡ್ ಆಗೋದಕ್ಕೆ. ಸೊ ನೆಕ್ಸ್ಟ್ ಸಿಲಿಕಾ ಅಂತ ಬಂದರೆ, ಸಿಲಿಕಾ ತೊಗೊಳೋದ್ರಿಂದ ಬಾಡಿನಲ್ಲಿ ಹೆಂಗೆ ಅಂದರೆ ರಿಂಕಲ್ಸ್ ಇರ್ಬೋದು, ತುಂಬ ಬೇಗ ಸ್ಕಿನ್ ಸ್ಯಾಗಿ ಆಗ್ತಾ ಇದೆ ಅಂತ ಹೇಳ್ತಾರೆ. ವಯಸ್ಸಾಗ್ತಿರುವಾಗ ರಿಂಕಲ್ಸ್ ಬರ್ತಿದೆ ಅಂತ ಹೇಳ್ತಾರೆ. ನೇಲ್ಸ್ ಅವಾಗವಾಗ ಕಟ್ ಆಗುತ್ತೆ. ಹೇರ್ ಸ್ಪ್ಲಿಟ್ ಆಗೋದು, ಅಂದರೆ ಹೇರ್ ಒಡೆಯೋದು ಅಂತ ಏನು ಹೇಳ್ತೀವಿ, ಸ್ಪ್ಲಿಟ್ ಹೇರ್ಸ್ ಅಂತ ಹೇಳ್ತೀವಿ. ಇದನ್ನೆಲ್ಲನೂ ಅವಾಯ್ಡ್ ಮಾಡ್ಬೋದು ಸಿಲಿಕಾ ತೊಗೊಳೋದ್ರಿಂದ. ಬಿಕಾಸ್ ಸಿಲಿಕಾಯಿಂದ ಕೊಲಾಜನ್ ಇನ್ಕ್ರೀಸ್ ಆಗುತ್ತೆ. ಕೊಲಾಜನ್ ಇನ್ಕ್ರೀಸ್ ಆದಾಗ ಬಾಡಿ ಫುಲ್ ಕಂಪ್ಲೀಟಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡೋಕ್ಕೆ ಶುರು ಆಗುತ್ತೆ. ಸೊ ಬೇಸಿಕಲಿ ಇದಿಷ್ಟು ಹೇರ್ ಲಾಸ್ ಆಗ್ತಿರೋದಕ್ಕೆ ಮೇನ್ ರೀಸನ್ಸ್. ಇದನ್ನಲ್ಲಿ 1 ಇರ್ಬೋದು, 2 ಇರ್ಬೋದು, ಮಿಕ್ಸರ್ಸ್ ಇರ್ಬೋದು, ಅಥವಾ ಇನ್ನೂ ಸುಮಾರು ರೀಸನ್ಸ್ ಇರ್ಬೋದು. ಬಟ್ ಮೇಜರ್ ರೀಸನ್ ಅಂತ ಬಂದಾಗ ನೀವು ಟ್ರಾಫಿಕ್ ತೊಗೋತೀರಾ, ಧೂಳು ತೊಗೋತೀರಾ, ಪೊಲ್ಯೂಷನ್ ತೊಗೋತೀರಾ, ವಾಟರ್ ಚೇಂಜಸ್ಸು, ಕ್ಲೈಮೇಟ್ ಚೇಂಜಸ್ಸು, ಡಯಟು, ಇನ್ನೇನೇ ತೊಗೊಂಡ್ರು ಇದಿಷ್ಟೇ ಮೇನ್ ರೀಸನ್ನು. ಸ್ಟ್ರೆಸ್, ಕಾರ್ಟಿಸಾಲ್, ಈಸ್ಟ್ರೋಜನ್, ಟೆಸ್ಟೋಸ್ಟಿರೋನ್, ಇನ್ಸುಲಿನ್, ಥೈರಾಯ್ಡ್.
ಮೇಜರ್ ಬಾಡಿನಲ್ಲಿ ಇರೋಂತಹ ಆರ್ಗನ್ಸ್ ಕಂಪ್ಲೀಟಾಗಿ ಇವೆಲ್ಲನೂ ಕ್ಯೂರ್ ಮಾಡ್ಕೋತಾ ಹೋದರೆ ನಿಮ್ಮ ಹೇರ್ ಲಾಸನ್ನು ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಇಷ್ಟೆಲ್ಲ ಮಾಡೋದಕ್ಕೆ ದಿನಾಗೂ ನಂಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೇರ್ ಲಾಸ್ ಅಂತೂ ಗ್ಯಾರಂಟಿ. ನಮ್ಮ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಕಡೆಯಿಂದ ಏನಾದರೂ ಎಫರ್ಟ್ ಹಾಕಲೇಬೇಕು. ಹೊಟ್ಟೆ ಹಸಿವಾಯ್ತು ಅಂತ ಹೇಳಿ ಟೈಮ್ ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಹೋಟ್ಲಿಂದ ಆರ್ಡ್ರ್ ಮಾಡ್ಕೊಂಡು ಅಥವಾ ಹೋಟ್ಲಿಗೆ ಹೋಗಿನೋ ಇಲ್ಲ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋ ಅಷ್ಟಂತೂ ನಮ್ಮ ಹತ್ರ ಟೈಮ್ ಇದೆ. ಅದೇ ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಅರ್ಧ ಗಂಟೆ ಕೂಡ ನಮಗೆ ನಾವು ಹಾಕ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಜಾಸ್ತಿ ಅಲ್ಲ, ಮ್ಯಾಕ್ಸಿಮಮ್ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ. ಹೇರ್ ಲಾಸ್ ಅನ್ನೋದು ತುಂಬ ಮೇಜರ್ ಪ್ರಾಬ್ಲಮ್. ಲಕ್ಷಣವಾಗಿ ಕಾಣಬೇಕು ಅಂತ ಹೇಳಿದ್ರೆ ಗಂಡು ಮಕ್ಕಳಾದರೂ ಅಷ್ಟೇ ಹೆಣ್ಮಕ್ಳಾದರೂ ಅಷ್ಟೇ ತಲೆ ತುಂಬ ಕೂದಲಿದ್ರೇ ನೋಡೋಕೆ ಚಂದ. ಸೊ ಕೂದಲನ್ನ ಕಾಪಾಡ್ಕೊಳ್ಳಿ. ಇವತ್ತೇ ಏನು ಮಾಡಿದೆ, ಈ ಎಪಿಸೋಡ್ನಲ್ಲಿ ಕಂಪ್ಲೀಟ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದೆ. ನೆಕ್ಸ್ಟ್ ಎಪಿಸೋಡ್ಸ್ನಲ್ಲಿ ಇದಕ್ಕೇನು ಸೊಲ್ಯೂಷನ್ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಗೊತ್ತಲ್ಲ, ಚಾನಲ್ನ ನೋಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಗಂಟೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಸ್ನಲಿ ಬೇಸಿಕ್ ಪ್ರಾಬ್ಲಮ್ಸ್ ಅಷ್ಟೇ ನಾನು ಮಾತಾಡಿರ್ತೀನಿ. ಪರ್ಸ್ನಲಿ ನಿಮಗೆ ನಾನು ಕೋಚಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರಿಗೆ ವಾಟ್ಸಪ್ ಅಷ್ಟೇ ಮಾಡಿ, ಕಾಲ್ಸ್ ರಿಸೀವ್ ಆಗೋದಿಲ್ಲ. ಹಾಗೆ ನಾನು ಇನ್ಸ್ಟಾಗ್ರಾಮ್ ID ಕೂಡ ಮೆನ್ಷನ್ ಮಾಡಿದ್ದೀನಿ, ಅಲ್ಲೂ ಕೂಡ ನೀವು ಮೆಸೇಜ್ ಮಾಡ್ಬೋದು. ನನ್ನಿಂದ ಕೋಚಿಂಗ್ ಬೇಕಂತ ಹೇಳಿದ್ರೆ ಮೆಸೇಜ್ ಡ್ರಾಪ್ ಮಾಡಿ, ನನ್ನ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಹಾಗೆ ನನಗೆ ಕನೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಾನು ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಹೇರ್ ಲಾಸ್ ಅವಾಯ್ಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಇರುತ್ತೆ. ಆದಷ್ಟು ಬೇಗ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.